ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತಂದರೆ, ಅಮ್ಮ ಮನೆಗೆ ಹೋಗಿದ್ವಿ. ಅವತ್ತು ಆಡಿ ಮಾಸ ಅಂದರೆ ಆಷಾಢ ಮಾಸ, ಆ ತಿಂಗಳಲ್ಲಿ ಅಂಬಲಿ ಹಾಕೋದು ಒಂದು ಪದ್ಧತಿ ಇದೆ. ಸೊ ಅವತ್ತಿನ ದಿನ ಇದೆಲ್ಲ ಮಾಡಬೇಕು. ಕೊಲ್ಕಟ್ಟೆ, ಮೊಸರನ್ನ, ನುಗ್ಗೆ ಸೊಪ್ಪಿನ ಪಲ್ಯ, ಒಣಗಿದ ಏನಂತಾರೆ ಅವರೆಕಾಳಿನ ಸಾಂಬಾರು, ಆಮೇಲೆ ಅಂಬಲಿಗೆ ಬಂದ್ಬಿಟ್ಟು ಮಜ್ಜಿಗೆ, ಈರುಳ್ಳಿ, ಉಪ್ಪು ಹಾಕಿ ಮಾಡಿರ್ತೀವಿ. ಸೊ ಅದನ್ನೆಲ್ಲ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಅಲ್ಲಿರೋರಿಗೆ ಹಂಚ್ಕೊಂಡು ಎಲ್ಲ ಮಾಡ್ತಿದ್ವಿ. ಬಟ್ ಏನಾಯಿತು ಅಂದರೆ, ಕೊರೋನಾ ಬಂದ ಮೇಲೆ ಅಂಬಲಿನ ತೊಗೊಳ್ಳೋರು ಸ್ವಲ್ಪ ಕಮ್ಮಿ ಆದರು. ಅದರಿಂದ ಅದನ್ನು ಮನೇಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾರ್ಮಲಾಗಿ ಏನು ಪೂಜೆ ಮಾಡಬೇಕು ಎಲ್ಲ ಪೂಜೆ ಮಾಡಿ, ಎಲ್ಲರೂ ಬಂದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂಡಿ, ಅಂದರೆ ಜಾಸ್ತಿ ಜನ ಏನು ಬಂದಿಲ್ಲ, ಬಿಕಾಸ್ ಅವ್ರವ್ರ ಮನೇಲೂ ಪೂಜೆ ಇರುತ್ತೆ. ಸೊ ಅದೇನಂದರೆ ಆಡಿ ಮಾಸ ಅಂತ ಹೇಳ್ತೀವಿ. ಅದು ಆಷಾಢ ಮಾಸದ ಮಂಗಳವಾರ, ಶುಕ್ರವಾರ, ಭಾನುವಾರ, ಈ 3 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನಾವು ಈ ಪೂಜೆನ ಮಾಡಬೇಕು. ಓಕೆ, ಅದು ನಮ್ಮ ಅನುಕೂಲತೆ ತಕ್ಕನಂಗೆ ಮಾಡೋವಂಥದ್ದೇ ಅಂತ ಹೇಳ್ಬೋದು. ಸೊ ನೋಡಿ, ಇದೇ ಮೇನ್. ಈಗೊಂದು ಸೌಂಡ್ ಬೇರೆ ಬರುತ್ತೆ. ಆ ಸೌಂಡ್ ಕೊಟ್ಟಿದ್ದು ನನ್ನ ತಮ್ಮನೇ ಬೇರೆಲ್ಲ. ಸೊ ಇದನ್ನು ಆ ಅಂಬಲಿ ಏನು ಮಾಡಿರ್ತೀವಲ್ಲ, ಅದಕ್ಕೆ ನಾವು ಆ ಪಾತ್ರೆಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಬೇವಿನ ಸೊಪ್ಪನ್ನ ಕಟ್ಟಿ ದೇವಸ್ಥಾನದವರೆಗೂ ತೊಗೊಂಡು ಹೋಗುವಂಥದ್ದೆಲ್ಲ ಇತ್ತು. ಬಟ್ ಈಗ ಟೈಮ್ ಆಗ್ತಾ ಏನು ಹೇಳ್ತಾರೆ, ಅದು ಚೇಂಜ್ ಆಯಿತು, ಮಾಡಿಫಿಕೇಷನ್ಸ್ ಆಯಿತು. ನಾವೀಗ ಮನೆ ಗೇಟ್ ಆಚೆವರೆಗೂ ಹೋಗ್ಬಿಟ್ಟು 3 ರೌಂಡ್ ಹೊಡೆದ್ಬಿಟ್ಟು ಒಳಗೆ ಮತ್ತೆ ಬಂದ್ಬಿಟ್ಟು ಇಡೋದಷ್ಟೇ. ನಾವಮ್ಮ ಫುಲ್ಲು ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳ್ಕೊಂಡೇ ಬರ್ತಿದ್ರು ಫುಲ್ಲು, ಅದು ಮುಗಿಯೋವರೆಗೂ. ಓಕೆ, ರಂಗೋಲಿ ನಾನೇ ಹಾಕಿದ್ದು, ಸ್ವಲ್ಪ ಅಳಿಸೋಗಿದೆ, ಗೊತ್ತಿಲ್ಲ ಹಿಂಗಾಯ್ತು ಅಂತ. ನನ್ನ ತಮ್ಮನೂ ಸಪೋರ್ಟ್ ಮಾಡ್ದ. ಓಕೆ, ಈ ಥರ 3 ರೌಂಡ್ ಸುಯಿ ಅಂತ ಹೊಡೆದ್ಬಿಟ್ಟು ಆಮೇಲೆ ಮತ್ತೆ ಒಳಗೆ ಹೋದರು, ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳ್ಕೊಂಡು. ಸೊ ಇದು ಆ್ಯಕ್ಚುಲಿ ದೇವಿಗೆ ಮಾಡೋದು, ಯಾರಿಗಾದ್ರೂ ಪರವಾಗಿಲ್ಲ. ಸೊ ಹೀಗೇ ದೇವ್ರ ಮನೆಯಿಂದ ಅದೇನು ಅಡುಗೆ ಮಾಡಿರ್ತೀವಿ ಅಂದರೆ, ಅಂಬಲಿ ಏನು ಮಾಡಿರ್ತೀವಿ ಅದು ದೇವ್ರ ಮುಂದೆ ಇಟ್ಬಿಟ್ಟು ಅದನ್ನ ಆಮೇಲೆ ಹಂಗೆ ಆಚೆ ಸ್ವಲ್ಪ ತೊಗೊಂಡು ಹೋಗ್ಬಿಟ್ಟು ಹಾಗೆ ಒಳಗೆ ತೊಗೊಂಬರ್ಬೇಕು. ಡನ್. ಸೊ ಇದು ಮಾಡೋದು ಒಂದು ಪದ್ಧತಿ ಅನ್ನೋದಕ್ಕಿಂತ ಏನು ಹೇಳ್ಬೋದು ಅಂತಂದರೆ, ಹಂಚ್ಕೊಂಡು ಬಾಳೋ ಅಂಥ ಒಂದು ಮನಸ್ಥಿತಿ ಬರುತ್ತೆ ಅವಾಗ ಅಲ್ವಾ. ಬೇರೆಯವ್ರಿಗೆ ಕೊಟ್ಟು ಬಾಳೋದ್ರಿಂದ ಒಂದು ಸಮಾಧಾನ ಸಿಗತ್ತೆ. ಈಗ ಬಿಸಿಲಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಪಾಪ, ಅವ್ರಿಗೆ ಸರಿಯಾದ ಟೈಮ್ಗೆ ಊಟ ಸಿಗಲ್ಲ, ನೀರು ಸಿಗಲ್ಲ. ಆ ಥರ ನಾವು ಇದೇ ತಿಂಗಳಲ್ಲಿ ಮಾಡಬೇಕು ಅನ್ನೋದೇನಿಲ್ಲ. ಸೊ ನೀವು ಸಮ್ಮರ್ ಟೈಮಲ್ಲೂ ಮಾಡ್ಬೋದು, ಬಿಕಾಸ್ ಅವಾಗ ತುಂಬ ಒಳ್ಳೇದಲ್ವಾ. ರೋಡಲ್ಲಿ ಪಾಪ ಎಷ್ಟೊಂದು ಜನ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ನೀರು ಸಿಗುತ್ತೋ ಊಟ ಸಿಗುತ್ತೋ ಗೊತ್ತಿಲ್ಲ. ಅಂಥ ಟೈಮಲ್ಲಿ ನೀವು ಇದನ್ನು ಮಾಡಿಕೊಡಿ. ಅಂಬಲಿನೇ ಮಾಡಬೇಕು ಅಂತಲ್ಲ, ಮಜ್ಜಿಗೆ ಕೂಡ ಕೊಡಿ, ಸ್ವಲ್ಪ ನೀರಾದರೂ ಕೊಡಿ. ಓಕೆ, ಅವ್ರಿಗೊಂದು ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ರಿಗೂ ಹಂಚ್ಕೊಂಡು ಕೊಡೋದ್ರಿಂದ ಏನೂ ಕಳೆದೋಗಲ್ಲ, ಏನೂ ಖಾಲಿ ಆಗಲ್ಲ, ಇನ್ನೂ ವೃದ್ಧಿ ಆಗುತ್ತೆ, ಮನಸ್ಸು ವೃದ್ಧಿ ಆಗುತ್ತೆ, ಮನುಷ್ಯತ್ವನೂ ವೃದ್ಧಿ ಆಗುತ್ತೆ ಅಲ್ವಾ. ಚೆನ್ನಾಗಿತ್ತಲ್ಲ. ಸೊ ಅದೇ ಮೇನ್ ರೀಸನ್ ಏನು ಮಾಡಿದ್ರು ಅಂದ್ರೆ, ಆಗಿನ ಕಾಲದಲ್ಲೆಲ್ಲ ಎಲ್ರಿಗೂ ಕೊಟ್ಟು ಬಾಳೋಣ, ಹಂಚ್ಕೊಂಡು ಬಾಳೋಣ ಅನ್ನೋ ಮೇನ್ ರೀಸನ್ಗೋಸ್ಕರನೇ ಇದೆಲ್ಲ ಮಾಡಿರ್ತಾರೆ. ಇದೆಲ್ಲ ಮಂಗಳಾರತಿ ಎಲ್ಲ ಮಾಡಿದ್ವಿ, ಎಲ್ಲ ಬಂದಿದ್ದರು. ಅಂದರೆ ನನ್ನ ಸೋದರತ್ತೆ, ಸೋದ್ರ ಮಾವ, ಆಂಟಿ ಅಂಕಲು, ಆಮೇಲೆ ನಮ್ಮ ಮಾವ, ನಾವೆಲ್ಲ ಬಂದಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿ ಊಟ ಮಾಡಿದ್ವಿ. ಅಂಬಲಿ ಫಸ್ಟ್ ಕುಡಿದ್ವಿ ಪೂಜೆ ಆದಮೇಲೆ. ಅಂಬಲಿ ಆಮೇಲೆ ಆ ಮೊಸರನ್ನ ಮೇಲೆ ಏನಂದರೆ, ಸ್ವಲ್ಪ ಅಕ್ಕಿ ಹಿಟ್ಟು ಬೆಲ್ಲನ ನೀರಾಗಿ ಸ್ವಲ್ಪ ಮಾಡಿಕೊಂಡು ಮೊರ ಇದೆಯಲ್ಲ ಅದು, ಅದ್ರ ಮೇಲೆ ಫಸ್ಟ್ ಬೇವಿನೆಲ್ಲ ಇಡ್ತೀವಿ. ಮೊಸರನ್ನ ಉಂಡೆ ಕಟ್ಬಿಟ್ಟು ಅದ್ರ ಮೇಲೆ ಇಟ್ಟು, ಆಮೇಲೆ ಅಕ್ಕಿ ಹಿಟ್ಟು ಕೊಲ್ಕಟ್ಟೆ ಏನು ಮಾಡಿದ್ವಲ್ಲ ಅದನ್ನ ಇಡ್ತೀವಿ. ಆಮೇಲೆ ಅಕ್ಕಿ ಹಿಟ್ಟು ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಪಾಕದ ಥರ ಆ ಮೊಸರನ್ನದ ಮೇಲೆ ಹಾಕ್ತೀವಿ. ಅದಾದಮೇಲೆ ಕೊಲ್ಕಟ್ಟೆನೂ ಅದೇ ಮೊರದಲ್ಲೇ ಇಡ್ತೀವಿ. ಆಮೇಲೆ ನುಗ್ಗೆ ಸೊಪ್ಪಿನ ಪಲ್ಯ, ಅವರೆಕಾಳು ಸಾಂಬಾರು, ಏನೇನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಇದೆಲ್ಲ ಇಂಪಾರ್ಟೆಂಟಾಗಿ ಮಾಡಲೇಬೇಕು ಅಂತ. ಓಕೆ, ಇದನ್ನು ಮಾಡ್ತೀವಿ.
ಸೊ ನಾನು ಎಂಟ್ರಿ ಈಗಲೇ ಆಗಿದ್ದು ಒಂದು ಸ್ವಲ್ಪ ಹೊತ್ತು ಮುಂಚೆ, ಬಿಕಾಸ್ ನಾನು ಇಷ್ಟ ತನಕ ವೀಡಿಯೋ ಮಾಡ್ತಿದ್ದೆ. ಈಗ ನಮ್ಮ ಆಂಟಿ ವೀಡಿಯೋ ಮಾಡಿದ್ರು. ಓಕೆ, ಈಗ ಎಲ್ಲರೂ ಪೂಜೆ ಮಾಡಿದ್ವಿ, ಎಲ್ಲರೂ ನಮಸ್ಕಾರ ಮಾಡಿದ್ವಿ. ಅದಾದಮೇಲೆ ಅಂಬ್ಲಿನೆಲ್ಲರಿಗೂ ಗ್ಲಾಸಿಗೆ ಹಾಕಿ ಕೊಟ್ವಿ ಅಷ್ಟೇ. ಸೊ ನಿಮ್ಮ ಮನೇಲಿ ಏನೇನು ಪದ್ಧತಿ, ಏನೇನು ಮಾಡ್ತೀರಾ, ಯಾವಾಗ ಯಾವ ಥರ ಪದ್ಧತಿ ಮಾಡ್ತೀರಾ, ಏನೇನು ಸಂಪ್ರದಾಯ ಇದೆ ಅನ್ನೋದೆಲ್ಲ ಕಾಮೆಂಟಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದರೆ ಮರೀದೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.